ಅಂಬುಜ ಯಾಕೆ ಕೂಗ್ತಿದ್ದಾಳೆ? ಒಂದು ನಿಮಿಷ ಬರ್ತೀನಿ. ಅಂಬುಜ ಯಾಕೆ ಕಿರಿಸ್ತಾ ಇದೀಯಾ? ಅಲ್ಲಿ ನೋಡಿ ಅಕ್ಕೆ. ಅಯ್ಯೋ ಆಕೆ ಏನ್ರಿ ನೀವು? ಮಗ ಬದುಕಿರುವಾಗ ಶಾಂತ ಮಾಡಕ್ ಹೊರಟಿದ್ದೀರಲ್ಲ, ಏನಾಗಿದೆ ನಿಮ್ಗೆ? ನನ್ನ ಮಗ ಅನ್ನಿಸ್ಕೊಂಡವನು ನನ್ನ ಪಾಲ್ಗೆ ಇವತ್ತು ಸತ್ತೋಗಿದ್ದಾನೆ. ಅದಕ್ಕೆ ಅವನಿಗೆ ಪಿಂಡ ಇಡ್ತಾ ಇದ್ದೀನಿ. ಇಡು ಫೋಟೋ ಅಲ್ಲಿ. ಇಡಲ್ಲ ನಾನು. ನೆನೆ ನೀವು ನಂಗೆ ಹೇಳ್ದೆ ನಾನು ಮದುವೆ ನಿಶ್ಚಯ ಮಾಡಿದ್ರಿ. ಅವತ್ತು ದೀಪ ಅವ್ರು ಮಾಡಿದ ತಪ್ಪಾದ್ರೆ ನೆನೆ ನೀವು ಮಾಡಿದ್ದು ತಪ್ಪಲ್ವಾ? ಅಟ್ಲೀಸ್ಟ್ ಅವ್ರು ಮಾಡಕ್ಕೆ ಹೋಗಿದ್ರಲ್ಲಿ ಉದ್ದೇಶನಾದರೂ ಒಳ್ಳೇದಿತ್ತು. ಆದರೆ ನನಗೆ ಇನ್ನೊಂದು ಮದುವೆ ಮಾಡೋದ್ರಿಂದ ಯಾವ ಸಮಸ್ಯೆನೂ ಬಗೆಹರಿಯಲ್ಲ. ಅದಕ್ಕೆ ಚಿರು, ಸೌಂದರ್ಯ ನಿನ್ನ ವಿಚಾರದಲ್ಲಿ ಕುರುಡು ಅಂತ ನಿನಗೆ ಗೊತ್ತಲ್ವಾ? ನಿನ್ಗೆ ಒಳ್ಳೇದಾಗ್ಲಿ ಅಂತ ಏನೋ ಮಾಡಕ್ ಹೋದ್ಲು, ಅದಿನ್ನೇನೋ ಆಯ್ತು. ನೋಡ್ದ ಸೌಂದರ್ಯ, ನೀನ್ ಹೊತ್ತು ಮೆರೆಸಿದ್ದಕ್ಕೆ ಸರಿಯಾಗಿ ಆಯ್ತು ನಿನ್ಗೆ. ಆದ್ರೆ ಚಿರು ಹೇಳ್ತಿರೋದ್ರಲ್ಲೂ ನ್ಯಾಯ ಇದೆ. ಎಷ್ಟೇ ಪ್ರೀತಿ ಇದ್ರೂ ಆ ಪ್ರೀತಿ ಕುರುಡಾಗಬಾರ್ದು. ಅದಕ್ಕೆ ಐಮ್ ಸಾರಿ. ನನಗೆ ಗೊತ್ತು ನಿಮಗೆ ನನ್ನ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ. ಆದರೆ ನಾವು ತಪ್ಪು ಮಾಡಿದ್ರೆ ತಿದ್ದಬೇಕಾದವ್ರು ನೀವೇ ಇಷ್ಟು ದೊಡ್ಡ ತಪ್ಪು ಮಾಡಿದ್ರೆ. ಚಿರು, ನನ್ನಿಂದ ತಪ್ಪಾಗಿದೆ ನಿಜ. ಪ್ಲೀಸ್ ಈಗ ನನ್ನ ಕ್ಷಮಿಸ್ಬಿಡು. ಮನೆ ಒಳಗೆ ನೋಡಿ. ಆಯ್ತು. ಹಲೋ, ಇನ್ನು ನಿಮ್ಗಿದೆ ಕಣ್ರಿ. ಏನ್ ದೊಡ್ಡ ತ್ಯಾಗಮಯಿ ನೀವು. ಗಂಡಂಗೆ ಡಿವೋರ್ಸ್ ಕೊಟ್ಟು ಇನ್ನೊಂದು ಮದುವೆ ಮಾಡ್ಸಕ್ ನೋಡ್ತೀರಾ? ಅಲ್ಲ ರೀ, ನನ್ನ ಬಗ್ಗೆ ನಿಮ್ಗೆ ಏನ್ರಿ ಗೊತ್ತು? ನಿಮ್ಗೆ ಏನು ಇಷ್ಟ ಇಲ್ಲ ಎಲ್ಲ ಗೊತ್ತು. ಹೌದಾ? ಸರಿ, ನನ್ನ ಫೇವ್ರೆಟ್ ತಿಂಡಿ ಯಾವುದು? ಮಾವಿನಕಾಯಿ ಚಿತ್ರಾನ್ನ, ಸಿಹಿಯಲ್ಲಿ ಮೈಸೂರು ಪಾಕು. ಗೊತ್ತಾ ನಿಮಗೆ? ಕಲರು? ಕೆಂಪು. ಇದೆಲ್ಲ ಗೊತ್ತಾ? ಸರಿ, ಈ ಪ್ರಶ್ನೆಗೆ ಉತ್ತರ ಕೊಡಿ. ನನಗೆ ಇನ್ನೊಂದು ಮದುವೆ ಆಗೋದು ಇಷ್ಟ ಇತ್ತಾ ಇಲ್ವಾ ನಿಮ್ಗೆ ಗೊತ್ತಾ? ನನ್ನ ಮನ್ಸಲ್ಲಿ ಏನಿದೆ ಅನ್ನೋದೇ ನಿಮ್ಗೆ ಗೊತ್ತಿಲ್ಲ ಅಂದಮೇಲೆ ನಿಮ್ಗೇನ್ರಿ ಅದು ನನಗೆ ಇನ್ನೊಂದು ಮದುವೆ ಮಾಡಿಸೋದರ್ದು? ಅಲ್ಲ ಹಸ್ಬೆಂಡು, ನಿಮಗೆ ನಾನು ಬೇಡ ಅಂದರೆ ಇನ್ನೊಂದು ಮದುವೆ ಆಗಿ ಸುಖವಾಗಿರ್ಬೋದಲ್ವಾ? ನನಗೆ ನೀವು ಬೇಡ ಅಂದ ತಕ್ಷಣ ಇನ್ಯಾರೋ ಬೇಕು ಅಂತ ಅರ್ಥ ಅಲ್ಲ. ನಿಮ್ಮ ಜೊತೆ ಸುಖವಾಗಿಲ್ಲ ಅಂದ ತಕ್ಷಣ ಇನ್ಯಾರ ಜೊತೆನೂ ಸುಖವಾಗಿರ್ತೀನಿ ಅಂತಾನೂ ಅಲ್ಲ. ನಿಮ್ಮ ತಲೆಗಿದೆಲ್ಲ ಅದು ಯಾವಾಗ ಅರ್ಥ ಆಗುತ್ತೋ. ಜೊತೆಲಿ ಇರಕ್ಕೆ ಬೇಕಾಗಿರೋದು ಮನ್ಸುಗಳು. ಅದು ತಿಳಿಯಾದ್ರೆ ಎಲ್ಲ ಸರಿ ಹೋಗುತ್ತೆ. ಮೊದಲು ನಿಮ್ಮ ಮನಸ್ಸನ್ನ ತಿಳಿಯಾಗಿಟ್ಕೊಳ್ಳಿ. ಎಕ್ಸೈಟ್ ಆಗಬೇಡಿ. ತಲೆ ಉಪಯೋಗಿಸೋದಕ್ಕಿಂತ ಮನ್ಸನ್ನ ಮಾತು ಕೇಳಿ. ಬೇಡ. ನೆನ್ನೆ ರಾತ್ರಿ ಕುಡ್ದಿದ್ ನಶೆ ಇಳ್ದಿರೋ ಹಾಗೆ ಕೋಪನೂ ಇಳ್ದಿಲ್ವಾ? ನಶೆ ಗೀಶೆ ಎಲ್ಲ ಏನಿಲ್ಲ. ನಿಮ್ಮ ಶನಿ ದಶೆ ಥರ ಕಾಟ ಕೊಡ್ತಾ ಇದ್ರೆ ಸಾಕು. ಹಸ್ಬೆಂಡು, ನನ್ನಿಂದ ನಿಮ್ಗೆ ಬೇಜಾರಾಗಿದೆ ಅಂತ ನಂಗೆ ಗೊತ್ತು. ಅದಕ್ಕೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ. ಆದರೆ ನನ್ನ ಮೇಲೆ ಕೋಪ ಮಾತ್ರ ಮಾಡ್ಕೋಬೇಡಿ. ಇಲ್ಲ ರೀ, ನನಗೆ ಇನ್ನೊಂದು ಮದುವೆ ಮಾಡಿಸ್ಬೇಕಂತ ಹೆಂಗ್ರಿ ಡಿಸೈಡ್ ಮಾಡಿದ್ರಿ ನೀವು? ಮನ್ಸಾದ್ರೂ ಹೆಂಗೆ ಬಂದ್ರಿ ನಿಮಗೆ? ನೀವು ಮದುವೆಗೆ ಒಪ್ಪಿದ್ದೀರಾ ಅಂದರು, ಅದಕ್ಕೆ. ಇಷ್ಟು ಜನ ನಾನು ಅರ್ಥ ಮಾಡ್ಕೊಂಡಿರೋದು ನೀವು. ಅಲ್ಲ ರೀ, ಮದುವೆ ಅಂದ್ರೆ ಮಕ್ಕಳಾಟನ? ಮದುವೆ ಆದಮೇಲೆ ಮಕ್ಕಳು ಆಗಲೇಬೇಕು, ಅವ್ರ ಜೊತೆ ಆಟ ಆಡಲೇಬೇಕಲ್ವಾ? ಕರ್ಮ, ನಿಮಗೆ ಬುದ್ಧಿ ಹೇಳಕ್ ಬಂದಲ್ಲ ನಾನು. ಹಾಗಂತ ನಿಮ್ಗೆ ಬುದ್ಧಿ ಇಲ್ಲ ಅಂತ ಅನ್ಕೋಬಿಡಿ ಹಸ್ಬೆಂಡು. ನೀವು ತುಂಬಾ ಬುದ್ಧಿವಂತರು ಅಂತ ನಂಗೆ ಗೊತ್ತು. ರೀ, ಒಂದ್ ವೇಳೆ ನಾನು ನಿಮ್ಮ ಕಣ್ಣು ಮುಂದೆ ಇನ್ನೊಂದು ಹುಡುಗಿನ ಮದುವೆ ಆಗಿದ್ರೆ ಏನ್ರಿ ಮಾಡ್ತಾ ಇದ್ರಿ? ಹೇಳ್ರಿ, ಏನ್ ಮಾಡ್ತಾ ಇದ್ರಿ? ಬೆಳಕು ಕೊಡೋ ಸೂರ್ಯನೂ ನೋಡಿದೆ, ಸಾಯೋವರೆಗೂ ಕತ್ಲಲ್ಲೇ ಜೀವನ ಕಳೀತಿದ್ದೆ. ಜಗತ್ತಿಗೆ ಬೆಳಕು ಕೊಡೋ ಆ ಸೂರ್ಯ ಮೇಲೆ ಇದ್ರೆ
ನನ್ನ ಬಾಳಿಗೆ ಬೆಳಕು ಕೊಡೋ ಈ ಸೂರ್ಯ ನನ್ನ ಮನಸ್ಸಲ್ಲೇ ಇರ್ತಾರೆ. ಹೋಗ್ಲಿ ಬಿಡಿ ಯಜಮಾನ್ರು, ಆಗದೆ ಇರೋ ಬಗ್ಗೆ ನಡೀದೇ ಇರೋದ್ ಬಗ್ಗೆ ಯಾಕೆ ಮಾತಾಡಬೇಕು? ತಗೊಳ್ಳಿ ತಿಂಡಿ ತಿನ್ನಿ. ನಿಮಗೆ ಬರೀ ಬಾಯಿ ಮಾತಲ್ಲಿ ಬುದ್ಧಿ ಹೇಳಿದ್ರೆ ಕೇಳಲ್ಲ ನೀವು. ಮಾಡಿರೋ ತಪ್ಪಿಗೆ ಸರಿಯಾಗಿ ಪನಿಷ್ಮೆಂಟ್ ಕೊಟ್ರೆ ಕೇಳೋದು. ಅಂದ್ರೆ ಶಿಕ್ಷೆ ಕೊಡ್ತೀರಾ? ಓ, ಸರಿಯಾಗಿ ಎದುರ್ಕೊಂಡಿದ್ದಾರೆ ಅನ್ಸುತ್ತೆ. ಇವರು ನಾಟ ಆಡ್ಸೋಕ್ಕೆ ಇದೇ ರೈಟ್ ಟೈಮ್. ಹೌದು, ನೀವು ಮಾಡಿರೋ ತಪ್ಪಿಗೆ ಶಿಕ್ಷೆ ಅನುಭವಿಸ್ಲೇಬೇಕು. ಬೇಡ ಹಸ್ಬೆಂಡು. ಬೇಡ ಗಿಡ ಎಲ್ಲ ನಡೆಯಲ್ಲ. ಸರಿ ಹಸ್ಬೆಂಡು, ಆದ್ರೆ ರೂಮಿಂದ ಆಚೆ ಹೋಗಿ ಅಂತ ಮಾತ್ರ ಹೇಳ್ಬೇಡಿ. ಅದನ್ನ ಬಿಟ್ಟು ಬೇರೆ ಯಾವ ಶಿಕ್ಷೆ ಕೊಟ್ಟರು ಚಾಚು ತಪ್ಪದೆ ಪಾಲಿಸ್ತೀನಿ. ಅದೇ ಫಸ್ಟ್ ಪನಿಷ್ಮೆಂಟ್. ಹೋಗ್ರಿ ರೂಮಿಂದ ಆಚೆ ಹೋಗ್ರಿ. ಏನ್ ಹಸ್ಬೆಂಡ್ ನೀವು, ನಿಮ್ಮ ಅನ್ಯಾಯಕ್ಕೆ ಕೊನೆನೇ ಇಲ್ವಾ? ಸತ್ಯಕ್ಕೆ ಜಯನೇ ಇಲ್ವಾ? ಇವಾಗ ತಾನೇ ಆ ಶಿಕ್ಷೆ ಕೊಡಬೇಡಿ ಅಂತ ಹೇಳ್ದೆ, ಅದನ್ನೇ ಕೊಡ್ತಿದ್ದೀರಾ ಅಲ್ವಾ? ರೀ, ವಟ ಅಂತ ಮಾತಾಡ್ತಿರ್ಬೇಡಿ. ನಿಮ್ಗೆ ಏನು ಶಿಕ್ಷೆ ಕೊಡಬೇಕು ಅಂತ ನಾನು ಒಬ್ಬನೇ ಯೋಚನೆ ಮಾಡ್ಬೇಕು. ಹೋಗ್ರಿ ಆಚೆ ಹೋಗ್ರಿ ರೀ.